ಎಸ್ ಸ್ನೇಹಿತ ನಮಸ್ಕಾರ. ನಾನು ಇವತ್ತು ಇದರಲ್ಲಿದ್ದೀನಿ, ಅರಕೆರೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ನಿಮ್ಗಾಗಲೇ ಒಂದು ವಿಡಿಯೋ ಮಾಡಾಕಿದೆ. ಬಂದೂರಿನಲ್ಲಿ ಈ ಹೆಣ್ಮಕ್ಳು ಇಬ್ಬರು ಎಕ್ಸಾಮ್ಗೆ ಹೋಗ್ಬೇಕಾಯ್ತು. ಇವತ್ತು ಇಲ್ಲಿ ಡಿಪ್ಲೊಮಾ ಕಾಲೇಜ್ ಇದೆ ನೋಡಿ. ಈಗ ಬಸ್ ಬಂತು, ನಿಲ್ಸಿಲ್ಲ ಬಸ್. ಯಾಕೆ ಅಂತ ಕೇಳೋಣ, ಬಾಮ್ಮ ಕೇಳೋಣ. ಅಲ್ಲಿ ಯಾಕೆ ಅಂತ ಕೇಳೋಣ. ನೋಡಿ ಗಾಡಿ ನಂಬರು 120. ತಾವೇ ನೋಡ್ತಾ ಇದ್ದೀರಾ. ಬರ 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 ನೋಡಿ, ಈ ಗಾಡಿ ಬಂದೂರಿಂದ ಬಂದಿರೋಂಥದ್ದು ಆಯ್ತಾ. ಇವರು ಬಸ್ ಸ್ಟ್ಯಾಂಡಲ್ಲಿ ಬಸ್ ಅಂತ ಯಾಕಿರೋದು ತಾವೇ ನೋಡ್ತಾ ಇದ್ದೀರಾ. ನೋಡಿ ಯಾಕೆ ಇವ್ರು ಬಸ್ ನಿಲ್ಸಿಲ್ಲ ಅಂತ ನನಗೆ ಕಾರಣ ಹೇಳ್ಬೇಕಷ್ಟೇ. ಇಬ್ಬರು ಹೆಣ್ಮಕ್ಳು ಸರ್, ಬಂದೂರು ಬಸ್ ಸ್ಟ್ಯಾಂಡಲ್ಲಿ ಹಾಸ್ಪಿಟಲ್ ಹತ್ರ ಯಾಕೆ ಬಸ್ ನಿಲ್ಸಿಲ್ಲ? ಹಾಸ್ಪಿಟಲ್ ಹತ್ರ ಯಾಕೆ ಬಸ್ ನಿಲ್ಸಿಲ್ಲ? ಯಾಕೆ ಬಸ್ ನಿಲ್ಸಿಲ್ಲ? ಕೈ ತೋರಿಸಿ ಬನ್ನಿ, ಬಂದ್ ಕೇಳಿ ಇಲ್ಲಿ. ಬನ್ನಿ ಬನ್ನಿ. ನೋಡಿ ಅವರು ವಿಕಲಚೇತನರವರು, ಆ ಹೆಣ್ಮಗಳು. ಕರಿಯಮ್ಮ ಅವ್ರನ್ನ. ಬಸ್ ಒಳಗಡೆ ಇದ್ದಾರೆ ಅವರು, ಹುಡುಗರು ಬಂದಿದ್ದಾರೆ. ಈಗ ಯಾರು ಕೈ ತೋರಿಸಿದ್ರೆ ನಾನು ನಿಲ್ಸ್ತಾ ಇರ ತಪ್ಪಿ ಕೇಳಿಸ್ಕೊಳ್ರಿ. ನೀವು ಕೈ ತೋರ್ಸೋರು ಮಧ್ಯ ರಸ್ತೆಯಲ್ಲಿ ಮಾತಾಡ್ಲಿ ಅವರು. ಅಲ್ಲ ರೀ, ಕೇಳ್ರಿ. ನೀವು ಎಕ್ಸಾಮ್ ಇದೆ ಮಕ್ಳಿಗೆ, ಎಕ್ಸಾಮ್ ಇದೆ ರೀ ಇವತ್ತು ಮಕ್ಳಿಗೆ. ನಿಮ್ಮನೆ ಮಕ್ಳಾದ್ರೆ ಸರ್, ಸಾಹೇಬ್ರೆ ನಿಮ್ಮನೆ ಮಕ್ಳಾಗಿದ್ರೆ ಅಲ್ಲ ಕೇಳ್ರಿ ಇಲ್ಲಿ. ಕೇಳ್ರಿ ಇಲ್ಲಿ, ಕೈ ತೋರ್ಸಿ ಕೇಳಿ. ನೀವು ಟರ್ನಿಂಗ್ ಕಂಡಕ್ಟರ್ ಹೇಳೋರು ನಿಮ್ಗೆ, ಆ ಹೆಣ್ಮಕ್ಳು ಹೇಳೋರೆ ಎಕ್ಸಾಮ್ ಇದೆ ಕಣ್ರಿ. ಏ ನೋಡಿ, ನಿಮ್ಮ ಬಸವರಾಜ ಮನೆ ತವಲಿ ಕೇಳ್ರಿ ಇಲ್ಲಿ, ಕೇಳ್ರಿ ಇವ್ರೆ ಸಾಹೇಬ್ರೆ. ಎಕ್ಸಾಮ್ ಇವತ್ತು 8:30 ಎಕ್ಸಾಮ್ ರೀ ಅವ್ರಿಗೆ. ನಾನ್ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲಲ್ಲ ನೋಡ್ರಿ, ನಾನ್ ಬಂದು ಕೇಳ್ರಿ, ನಾನ್ ಬಂದು ಒಬ್ಬ ಪತ್ರಕರ್ತ ಆಯ್ತಾ. ಕೇಳಿ ಒಂದ್ ನಿಮಿಷ ಆಯ್ತಾ. ನೀವು ಮಾಡೋದು ತಪ್ಪು, ನೀವು ಮಾಡ್ರ ತಪ್ಪು ಆಯ್ತಾ. ಈಗ 10-15 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ದೀನಿ ಹೆಣ್ಮಕ್ಳು ಇಬ್ರು. ಅವ್ ಹೆಣ್ಮಕ್ಳು ಬಂದು ವಿಕಲಚೇತನ, ಅಂಗವಿಕಲ ಹೆಣ್ಮಕ್ಳು ನೋಡಿದ್ದೀರಾ? ಅಂಗವಿಕಲು ಬಂದು ಮಧ್ಯ ರೋಡಲ್ಲಿ ತೋರ್ತಾರೇನ್ರಿ ಕೈನ? ಅಂಗವಿಕಲು ಬಂದು, ಅಂಗವಿಕಲ ಹೆಣ್ಮಕ್ಳು ಬಂದು ಡ್ರೈವರ್ ಸಾಹೇಬ್ರೆ, ಅಂಗವಿಕಲ ಕೇಳ್ರಿ. ಅಂಗವಿಕಲ ನೋಡಿ, ಅಂಗವಿಕಲ ಹೆಣ್ಮಕ್ಳು ಬಂದು ರೋಡಲ್ಲಿ ಕೈ ತೋರಿಸ್ಬೇಕಂತ ಬಸ್ಗೆ ಅವ್ರಿಗೆ. ನೋಡಿ ನೋಡಿ, ಈ ಹೆಣ್ಮಗಳು ನೋಡಿ, ಈ ಹೆಣ್ಮಗಳು ಪಾಪ ತಾವ್ ನೋಡ್ತಾ ಇದ್ರಿ. ಯಾರೇ ಅವರು? ಕಂಡಕ್ಟ್ರೆ ರೀ, ಕಂಡಕ್ಟ್ರೆ ರೀ, ಕಂಡಕ್ಟ್ರೆ ಎಲ್ಲರಮ್ಮ ನೋಡಿ. ಅಮ್ಮ ನಿಂಗೆ ಅಲ್ಲಿ ಕೈ ತೋರ್ಸಿದ್ರು ಬಸ್ ನಿಲ್ಸಿದ್ರ? ನೋಡಿ ಇವರು ನೋಡ್ರಿ ರೇ, ಕೇಳಿಸ್ಕೊಳ್ರಿ. ಯಾರ್ರಿ ಅವರು? ನಿರ್ವಾಹಕರು. ಒಟ್ಟು ಏನ್ರಿ ತಿಂತೀರ ನೀವೆಲ್ಲ? ನೋಡಿ, ಈ ಹೆಣ್ಮಗಳು ಬನ್ನೂರಿಂದ ಬಸ್ ಹತ್ಕೊಂಡು ಎಕ್ಸಾಮ್ ಬರ್ಬೇಕು ITI ಗೆ. ಈಗ ಇದು ಡಿಪ್ಲೊಮಾಗೆ ಬಸ್ ಕೈ ತೋರ್ಸೇ ಇಲ್ಲ. ನಾನ್ ಕರ್ಕೊಂಡ್ ಬಂದಿದ್ದೀನಿ ಒಂದು ಮಾನವೀಯತೆಯಿಂದ. ರೇ ಬಸವರಾಜ್ ಅವರೇ, DC ಬಸವರಾಜ್ ಅವರೇ, ನೋಡಿ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಇವರು ನಿಮ್ಗೆ ಕಳಿಸ್ಕೊಡ್ತೀನಿ. ಮತ್ತೆ MD ಅವರೇ, KSRTC, ನಿಮ್ಗೆ ಏನೋ ಮಾನ ಮರ್ಯಾದೆ ಇದೆ? ನಿಮ್ಗೆ ಮಾನ ಮರ್ಯಾದೆ ಇದೆ ನಿಮ್ಗೆ? ಹೆಣ್ಮಕ್ಳಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಒಬ್ಬ ವಿಶಿಷ್ಟ ಚೇತನ ಹೆಣ್ಮಗಳು ಬನ್ನೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೈ ತೋರಿಸು ನೀವು ನಿಲ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಯಾರಪ್ಪ ಮನೆ ದುಡ್ಡಲ್ಲಿ ಓಡಾಡ್ತೀರಿ ನೀವೆಲ್ಲ? ಯಾರು ನಿರ್ವಾಹಕರು? ಯಾರ್ರಿ ಅವರು? ರೇ ಬನ್ರಿ ಇಲ್ಲಿ. ಕಂಡಕ್ಟರ್ ಸಾಹೇಬ್ರೆ ಬನ್ನಿಲಿ, ಬನ್ನಿಲಿ ಕಂಡಕ್ಟರ್ ಸಾಹೇಬ್ರೆ. ಆ ಹೆಣ್ಮಕ್ಳು ಹೇಳಿದ್ರು ನಿಲ್ಸ್ಬೇಕು ತಾನೆ. ನೋಡಿ ಬನ್ನಿಲ್ಲ, ಅಲ್ಲಿ ನೋಡಿ ವಿಕಲಚೇತನರವರು. ಬನ್ರಿ ಇಲ್ಲಿ. ಅಲ್ಲ ಬನ್ರಿ ಇಲ್ಲಿ. ನೋಡಿ ಇಲ್ಲಿ ಆ ಹೆಣ್ಮಗಳು, ಈ ಹೆಣ್ಮಗಳು ನಾನ್ ಕರ್ಕೊಂಡ್ ಬಂದಿದ್ದೀನಿ ಬಸ್ ಗಾಡಿಲಿ. ನಿಮ್ಮನೆ ಹೆಣ್ಮಕ್ಳ ಏನ್ರಿ ಮಾಡ್ತೀರಿ? DC ಬಸವರಾಜ್ ಅವರೇ, ದಯವಿಟ್ಟು ಇವ್ರ ನಂಬರ್ ಮತ್ತೆ ಎಲ್ಲ ಕಲೆಕ್ಟ್ ಮಾಡಿ ಕೊಡ್ತೀನಿ. ನಾನೊಬ್ಬ ಪತ್ರಕರ್ತನಾಗಿ ಹೇಳ್ತಾ ಇರೋಂಥದ್ದು, ಮತ್ತೆ KRS ಪಕ್ಷದ ಒಬ್ಬ ಬನ್ನೂರು ಉಪಾಧ್ಯಕ್ಷನಾಗಿ ಹೇಳ್ತಾ ಇದೀನಿ. ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ಏನ್ರಿ ಮಾಡ್ತಾ ಇದ್ರಿ? ಎಕ್ಸಾಮ್ ಕಂಡ್ರಿ ಅವ್ರಿಗೆ 8:00 ರೇ. ಒಂಚೂರು ಮಾನವೀಯತೆ ಇಟ್ಕೊಳ್ರಿ. ಬಾಮೇಲೆ ಅಲ್ಲಿ ಬಸ್ ಪ್ರತಿದಿನ ನಿಲ್ಸೋಮಲ್ಲಿ ಅಲ್ವಮ್ಮ, ನಿಲ್ಸಿರಮ್ಮಲ್ಲಿ. ಕೇಳಿಸ್ಕೊಳ್ರಿ ರೀ. ಆ ಹೆಣ್ಮಗಳು ನಾನ್ ಕರ್ಕೊಂಡ್ ಬಂದಿದ್ದೀನಿ. 3-4 ಜನ ನಿಂತಿದ್ರಿ, ನಾನು ನಿಂತಿದ್ರಿ. ಆಯ್ತು, ನಿಲ್ಸ್ಬೇಕು ತಾನೆ. ಅವ್ರನ್ನೇ ಕೇಳ್ತೀರಿ, ಯಾರು ಕೈ ತೋರಿಸ್ರಪ್ಪ ರೀ? ಬಸ್ ಸ್ಟಾಪ್ ಇರ್ದೇನಕ್ಕೆ ರೀ? ರೋಡಲ್ಲಿ ಬಂದು ಕೈ ತೋರಿಸ್ರೇನ್ರಿ ಹೆಂಗ್ರೆ? ಸರ್ ಕೈ ತೋರಿಸ್ಬೇಕು ರೀ? ಬಸ್ ಸ್ಟಾಪ್ ಈ ಹೆಣ್ಮಗಳು ಬಂದು ರೀ, ಈ ಹೆಣ್ಮಗಳು ಬಂದು
ರೋಡಲ್ಲಿ ನಿಂತ್ಕೊಂಡ್ ಕೈ ತೋರ್ಸಕ್ಕಾಗತ್ತಾ? ಯಾರು ಏನ್ರಿ ಮಾತಾಡ್ತೀರಿ? ಯಾರು ರೂಲ್ಸ್ ಮಾತಾಡ್ತೀರಿ ನೀವು ರೀ? ನೋಡಿ, ತಪ್ಪನ್ನ ತಪ್ಪಂತ ಒಪ್ಕೊಳ್ಳಿ. ನನಗಲ್ಲ, ಅವ್ರು ಮಾಡಿರೋ ತಪ್ಪು. ನೀವು ಮಾನ ಮರ್ಯಾದಿಲ್ಲ ನಿಮ್ ರೀ. ಮಂಡ್ಯ ಜಿಲ್ಲೆ DC ಅವರೇ, ಬಸವರಾಜ್ ಅವರೇ, ಮಂಡ್ಯ ಜಿಲ್ಲೆ DC ಅವರೇ, ನೋಡಿ ನಿಮ್ಮ ಡಿಪಾರ್ಟ್ಮೆಂಟ್ ಆಯ್ತಾ, MD ಅವರೇ, ನೋಡಿ ಈ ಹೆಣ್ಮಗಳಿಗೆ ನೋಡಿ, ಇವರು ವಿಕಲಚೇತನ ಹೆಣ್ಮಗಳು, ಇವಳು ಈ ಹೆಣ್ಮಗಳು ಬಂದು ರೋಡಲ್ಲಿ ನಿಂತ್ಕೊಂಡು ಕೈ ತೋರಿಸ್ಬೇಕಂತ ನಿಮ್ ಕಂಡಕ್ಟರ್ ಹೇಳ್ತಿರೋದು DC ಬಸವರಾಜ್ ಅವರೇ. ನಿಮ್ಮ ವೆಬ್ಸೈಟ್ ಕಳಿಸ್ತೀನಿ, ಮತ್ತೆ ನಿಮ್ಮ ಇದು ಕೂಡ ಕಳಿಸ್ಕೊಡ್ತೀನಿ. ಏನ್ರಿ ಇದು? ಗ್ರಾಮಾಂತರ ಬಸ್ಗಳು ಕೇಳೋರಿಲ್ವಲ್ರಿ? ವಾದ ಮಾಡ್ತಾರಲ್ರಿ ಇವರು, ಆಯ್ತಾ? ನಾನು ಗಾಡಿಲಿ ಕರ್ಕೊಂಡ್ ಬಂದಿರೋದು. ಎಕ್ಸಾಮ್ ರೀ ಸ್ವಾಮಿ, ಡಿಪ್ಲೊಮಾ ಎಕ್ಸಾಮ್ ಇವತ್ತು ಲಾಸ್ಟ್ ಎಕ್ಸಾಮ್. ಮಕ್ಕಳು ಭವಿಷ್ಯ ನೋಡೋಗ್ಬಿಡುತ್ತೆ ಗೊತ್ತಾ, 8:30 ಎಕ್ಸಾಮ್ ರೀ. ನೀವೊಂದ್ ಮಾಡೋಂತ ಸಣ್ಣ ತಪ್ಪಿಂದ ಸಾರ್ವಜನಿಕ ತೊಂದರೆ ಆಗ್ತದೆ. ನೀವೇ ಹೇಳ್ತಾ ಇದೀರಿ ಏನಂತ? ಇದ್ರು 3-4 ಜನ ಇದ್ರು ಅಂತ ನೀವ್ ಹೇಳ್ತಾ ಇದೀರಿ. ನೀವು ತಿದ್ಕೊಳ್ಳಿ ನೀವು ರೀ. ಇಲ್ಲೆಲ್ಲ ನಿಲ್ಸ್ಬಿಡದಲ್ಲ ರೀ. ಇವ್ರು ಬನ್ನೂರಲ್ಲಿ ಸ್ಟಾಪ್ ಯಾಕೆ ನಿಲ್ಸಿಲ್ಲ ಹೇಳಿ ನೀವು? ದಯವಿಟ್ಟು ರೀ, ನೀವು ಬನ್ನೂರಿನ ಹಾಗಾಗಿ ನೋಡಿ, ಈ ಹೆಣ್ಮಗಳು 12 ಕಿಲೋಮೀಟರ್ ಕರ್ಕೊಂಡ್ ಬಂದಿನಿ ನಾನು. ರೇ ಬಸವರಾಜ್ ಅವರೇ, DC ಬಸವರಾಜ್ ಅವರೇ, ನಿಮ್ಮ KSRTC ಡಿಪೋ ಮ್ಯಾನೇಜರ್ಗಳಿಗೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಆಯ್ತಾ? MDಗಳು ನೀವೇನ್ರಿ ಮಾಡ್ತಾ ಇದೀರಾ? ಏನ್ರಿ ಮಾಡ್ತಾ ನೀವು MDಗಳು? ನೀವು ನೋಡ್ರಿ, ಈ ನಿಮ್ ರೂಟ್ ನಂಬರ್ ಕೂಡ ಕಳಿಸ್ಕೊಡ್ತೀನಿ. ಆಯ್ತಾ? ಒಬ್ಬ ಹೆಣ್ಮಗಳು, ವಿಶಿಷ್ಟ ಚೇತನ ಹೆಣ್ಮಗಳು ಬನ್ನೂರ್ ಬಸ್ ಸ್ಟಾಂಡ್ ಅಲ್ಲಿ ಹಾಸ್ಪಿಟಲ್ ಹತ್ರ ನಿಲ್ಸ್ತಾನೆ ನಾನು ಕರ್ಕೊಂಡ್ ಬಂದಿದ್ದೀನಿ. ಆಯ್ತಾ? ನೀವ್ ಯಾಕಿದ್ದೀರಾ? ನೀವು ಕಂಡಕ್ಟರ್ ಒಳಗಡೆ ಅಂತ ಹೆಣ್ಮಕ್ಳು ಕೂಡ ಹೇಳಿದಿರ ನಿಲ್ಸಿ ಅಂತ, ನಿಲ್ಸನೆ ಬಂದಿದ್ದೀರಾ ನೀವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ, ಜನಪ್ರತಿನಿಧಿಗಳೇ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಇವ್ರಿಗೆ. KSRTC ಅವ್ರಿಗೆ 12 ಕಿಲೋಮೀಟರ್ ಕರ್ಕೊಂಡ್ ಬಂದಿರೋದ ಹೆಣ್ಮಗಳನ್ನ. ಇಲ್ಲಿ ನೋಡಿ, ಇಲ್ಲಿ ಕಾಲೇಜ್ ಇದೆ ಅಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಇವ್ರ ಲೆಕ್ಕನೇ ಇಲ್ಲ. ಇವ್ರಿಗೆ ಗ್ರಾಮೀಣ ಪ್ರದೇಶಗಳಿಗೆ ಬಸ್ಗಳಿಗೆ ನಿಲ್ಸಕ್ಕೆ ಇವ್ರ ಯೋಗ್ಯತೆನೇ ಇಲ್ಲ. ನಾನೊಬ್ಬ ಪತ್ರಕರ್ತನಾಗಿ ನಿಮ್ಮನ್ನ ಮಾತಾಡ್ಸ್ತಾ ಇದ್ದೀನಿ. ಆಯ್ತಾ? ಏನ್ರಿ ಮಾಡ್ತಾರೆ ಇವರೆಲ್ಲ? ಯಾರು ಕೇಳಿದ್ರೆ ಇವ್ರು ಪ್ರತಿಯೊಬ್ಬ ರೈತ ಕೊಡೋದು ಟ್ಯಾಕ್ಸ್ ಅಲ್ಲಿ ದುಡ್ಡು, ಇವ್ರು ಸಂಬಳ ಕೊಡ್ತಾ ಇರೋದು. ಬಸ್ ನಿಲ್ಸಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇವ್ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ, ಬಿಟ್ಬಿಟ್ಟು ಮನೆಗೆ ಹೋಗಿ. ಬನ್ನೂರಲ್ಲಿ ಶ್ರೀರಂಗಪಟ್ಟಣ ಬಸ್ಗಳು ಕೂಡ ಓಡಾಡ್ತವೆ. ಬನ್ನೂರು ಟು ಶ್ರೀರಂಗಪಟ್ಟಣ ಬಸ್ಗಳು. ಸರಿನಾ? ಇವರು ನಾವ್ ಇದೇ ಬಸ್ ಹೋಗ್ಬೇಕು ಅಂದ್ರೆ ಕೈ ತೋರ್ಸಿದ್ರೆ ನಿಲ್ಸಾರು ಅಲ್ವಾ? ಇಲ್ಲಮ್ಮ, ಒಂದ್ ನಿಮಿಷ ಇರಮ್ಮ. ಈ ಹೆಣ್ಮಗಳು ವಿಕಲಚೇತನ ಹೆಣ್ಮಕ್ಳು ರಸ್ತೆಲ್ ಬಂದು ಕೈ ತೋರಿಸ್ತಾರಮ್ಮ. ಒಂದ್ ನಿಮಿಷ ಇರಮ್ಮ. ಅವ್ರ ತಾಯಿ ಕೇಳಿ, ಅವ್ರ ತಾಯಿನು ಅವ್ರ ಪರವಾಗಿ ನೀವು ಮಾತಾಡ್ಬೇಡ್ರಿ. ನಾಳೆ ನೀವು ಬೀದಿಲಿ ನಿಂತಿರ್ತೀರಾ. ಏನ್ರಿ ಮಾತಾಡ್ತೀರಾ ನೀವು? ಹೆಣ್ಮಕ್ಳ ಬಗ್ಗೆ ಮಾತಾಡ್ರಿ. ನೋಡಿ ಹಂಗಾರೆ ಕೇಳಿ, ನೀವು ಇಲ್ಲಿ ನಿಂತಿರ್ತೀರಾ? ಕೇಳಮ್ಮ, ನೀವು ಇಲ್ಲಿ ನಿಂತಿರ್ತೀರಾ, ನೀವು ರೋಡ್ಗೆ ಹೋಗ್ಬಿಟ್ಟು ಕೈ ತೋರಿಸ್ಬೇಕಾ? ಅಲ್ಲ ಕಣಮ್ಮ, ಅವ್ರು ತೋರ್ಸವ್ರ. ಅವರು ಹೇಳಿಲ್ಲ ನೀನು? ಕೇಳಿಸ್ಕ, ಕೇಳಮ್ಮ. ಹೆಣ್ಮಕ್ಳಾಗ್ಲಿ ಅರ್ಥ ಮಾಡ್ಕೊಳ್ಳಿ. ನೀವು ಏನು ಬಸ್ ಸ್ಟಾಂಡ್ ಅಲ್ಲಿ ನಿಂತ ಬೀದಿಲಿ ನಿಂತಿರ್ತಾರ? ಹಾಗಾದ್ರೆ ಏನಮ್ಮ ನೀನು ಮಾತಾಡ್ತಾ ಇರೋದು? ಅಲ್ಲಿ ಯಾರು ಪರವಾಗಿ ಮಾತಾಡ್ತಾ ಇದ್ರ ನೀವು? ಆ ಹೆಣ್ಮಗಳು 12 ಕಿಲೋಮೀಟರ್ ಯಾರು? ಇವತ್ತು ಎಕ್ಸಾಮ್ ಕಣಮ್ಮ ಅವ್ರಿಗೆ, ಇವತ್ತು ಎಕ್ಸಾಮ್. ಮತ್ತೆ ಯಾರು ವಾದ ಮಾಡ್ತಾ ಇದ್ರ ನೀವು? ಅಲ್ಲ, ಅವ್ರು ಮಾಡಿರ ತಪ್ಪ ಅವರೇ ಒಪ್ಕೋತವ್ರೆ. 3 ಜನ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕಮ್ಮ. ಅವರೇ 3 ಜನ ನಿಂತಿದ್ರು ಅಂತ ಹೇಳ್ತಾವ್ರೆ ರೇ. ಬಸ್ ಸ್ಟಾಪ್ ಇರ್ದೇಕ್ರಿ, ನೀವು ಕೈ ತೋರಿಸಲಿಲ್ಲ ಅಂದ್ರೆ ನಿಲ್ಸ್ಬೇಕ್ರಿ. ಕೈ ತೋರ್ಸ್ತಾರ ಅಂತ ಹೇಳ್ತಿಲ್ವಾ ಅಲ್ಲಿ? ಕೈ ತೋರ್ಸ್ತಾರ ಅಂತ ಹೇಳ್ತಿಲ್ವಾ ಅಲ್ಲಿ? ಏನ್ ಆಟ ಆಡ್ತೀರ ನೀವು ರೇ? ಬಸವರಾಜ್ DC ಅವರೇ, ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಮ ಗ್ರಾಮಾಂತರ ಬಸ್ಗಳು ನೋಡಿ, ಎಲ್ಲ ಹೆಣ್ಮಕ್ಳು ಗ್ರಾಮಾಂತರ ಬಸ್ಗಳು ಬರ್ತಾರೆ. ಆಯ್ತಾ? ಈ ಹೆಣ್ಮಕ್ಳು ಗ್ರಾಮಾಂತರದಿಂದ ಬರ್ತಾರೆ ಬಸ್ಗಳು. ಆಯ್ತಾ? ಸ್ಟಾಪ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ದಯವಿಟ್ಟು ಗ್ರಾಮಾಂತರ ಬಸ್ಗಳು ನಿಲ್ಸ್ಬಿಡಿ. ಬಸವರಾಜ್ DC ಅವರೇ, MD ಅವರೇ, ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ. ಆಯ್ತಾ? ಜೊತೆಗೆ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರೆ KRS ಪಕ್ಷ ಮತ್ತೆ ಬನ್ನೂರು ಬಸ್ ಸ್ಟಾಂಡ್ ಅಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ. ಬನ್ನೂರು ಉಪಾಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಮಾಧ್ಯಮ ಮಿತ್ರನಾಗಿ ಕೂಡ ಹೇಳ್ತಾ ಇದ್ದೀನಿ ನಾನು. ಆಯ್ತಾ? ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಕೆಲಸ ಮಾಡೋದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡಿ. 12 ಕಿಲೋಮೀಟರ್ ಈ ಹೆಣ್ಮಗಳು ನಾನು ಕರ್ಕೊಂಡ್ ಬಂದಿದ್ದೀನಿ.
ಸ್ಕೂಟ್ರಲ್ಲಿ ವಿಕಲಚೇತನ. ಇನ್ ಕೇಸ್ ಈ ಹೆಣ್ಮಕ್ಳನ್ನ ಕಂಪ್ಲೇಂಟ್ ಕೊಟ್ರೆ ಮನೆಗೆ ಹೋಗ್ತೀರಾ ನೀವು? ಏನ್ ಕಾನೂನು ಗೊತ್ತಿಲ್ಲದೆ ಇರ್ತೀರ ನಾವೆಲ್ಲ? ಮಾನ ಮರ್ಯಾದೆ ಯೂಸರ್ ಅದಕ್ಕೆ ಸಪೋರ್ಟ್ ಮಾಡೋಕೆ ಒಂದಷ್ಟು ಜನ